ಮಾಸಗಳು ಮತ್ತು ಹಬ್ಬಗಳು. ಸೌರಮಾನ ಮಾಸಗಳು. ಮೇಷಾದಿ ರಾಶಿಗಳಲ್ಲಿ ಸೂರ್ಯನ ಪರಿಭ್ರಮಣೆಯ ಚಲನೆಯನ್ನವಲಂಬಿಸಿ ಒಂದು ಸಂವತ್ಸರವನ್ನು 12 ಮಾಸಗಳನ್ನಾಗಿ ವಿಂಗಡಿಸಲಾಗುತ್ತದೆ. ಮೇಷ ಮಾಸ. ಸೂರ್ಯ ನಿರಯನ ಮೇಷರಾಶಿ ಪ್ರವೇಶಿಸಿದ ದಿನದಿಂದ ಹಿಡಿದು ನಿರಯನ ವೃಷಭರಾಶಿ ಪ್ರವೇಶಿಸುವ ತನಕದ ಅವಧಿಗೆ ಮೇಷಮಾಸ ಎನ್ನುತ್ತಾರೆ. ಮೇಷಮಾಸದ ಆದ್ರಾ ನಕ್ಷತ್ರದಲ್ಲಿ ರಾಮಾನುಜಾಚಾರ್ಯರು ಜನ್ಮತಾಳಿದರು. ಆದ್ರಾ ನಕ್ಷತ್ರ ಉದಯಾದಿ 10 ಗಳಿಗೆ ಕಾಲ ಇರುವ ದಿವಸದಲ್ಲಿ ಶ್ರೀವೈಷ್ಣವರು ಆಚಾರ್ಯರ ತಿರುನಕ್ಷತ್ರ ಉತ್ಸವವನ್ನು ನಡೆಸುತ್ತಾರೆ. ಶ್ರೀರಾಮನವಮಿ ಮತ್ತು ಹನುಮ ಜಯಂತಿ ಪ್ರಮುಖ ಹಬ್ಬಗಳು. ಬ್ರಹ್ಮದೇವನು ಈ ಮಾಸದ ಮೊದಲ ದಿನದಿಂದ ವಿಶ್ವದ ಸೃಷ್ಟಿಯನ್ನು ಪ್ರಾರಂಭಿಸಿದನು ಎಂದು ಪುರಾಣಗಳು ಹೇಳುತ್ತವೆ. ಕರ್ನಾಟಕದಲ್ಲಿ ರೈತರು ಯುಗಾದಿಯೆಂದು ಸಾಂಕೇತಿಕವಾಗಿ ಆರಂಭ ಬೇಸಾಯ ಮಾಡುವುದು ವಾಡಿಕೆ. ವೃಷಭ ಮಾಸ. ಹಿಂದೂ ಧರ್ಮದ ಸೌರಮಾನ ಪಂಚಾಂಗದ 2ನೇ ಮಾಸವಾದ ವೃಷಭ ಮಾಸವು ವಿಷ್ಣುವಿನ ಆರಾಧನೆಗೆ ವಿಶೇಷ ಖ್ಯಾತಿ ಪಡೆದಿದೆ. ಸ್ಕಂದ ಪುರಾಣವು ವೃಷಭ ಮಾಸದ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಟ್ಟಿದೆ. ಈ ಮಾಸದಲ್ಲಿ ಅಕ್ಷಯ ತೃತೀಯ ಬರುವುದು. ಬಸವ ಜಯಂತಿ, ಶಿವಜಯಂತಿಗಳನ್ನು ಆಚರಿಸಲಾಗುವುದು. ಮಿಥುನ ಮಾಸ. 3ನೇ ತಿಂಗಳು ಅಂದರೆ ಮಿಥುನ ಮಾಸದಲ್ಲಿ ಬಿಸಿಲು ಪ್ರಖರವಾಗಿರುತ್ತದೆ. ಈ ಮಾಸದಲ್ಲಿ ನೀರು ಮತ್ತು ನೀರು ಶೇಖರಿಸುವ ಪಾತ್ರೆಗಳ ದಾನಕ್ಕೆ ವಿಶೇಷ ಮಹತ್ವ ಇದೆ. ಶೀತಲ ಅಷ್ಟಮಿ, ವಟ ಸಾವಿತ್ರಿ ವ್ರತ, ನಿರ್ಜಲ ಏಕಾದಶಿ ಮುಂತಾದ ಪ್ರಮುಖ ಉಪವಾಸಗಳು ಮತ್ತು ಹಬ್ಬಗಳು ಈ ತಿಂಗಳಲ್ಲಿ ಬರುತ್ತದೆ. ಕಟಕ ಮಾಸ. 4ನೇ ತಿಂಗಳಾದ ಕಟಕ ಮಾಸದಲ್ಲಿ ಧಾರ್ಮಿಕ ಆಚರಣೆಗಳು ಕಡಿಮೆ, ಬೇಸಾಯದ ಚಟುವಟಿಕೆಗಳು ಹೆಚ್ಚು. ಕಟಕದಲ್ಲಿ ಯೋಗಿನಿ ಏಕಾದಶಿ, ಜಗನ್ನಾಥನ ರಥಯಾತ್ರೆ, ದೇವಶಯನ ಏಕಾದಶಿ ಮುಂತಾದವು ಪ್ರಮುಖ ಧಾರ್ಮಿಕ ವಿದ್ಯಮಾನಗಳಾಗಿವೆ. ಈ ಮಾಸದ ವಿಶೇಷವೆಂದರೆ ಈ ಮಾಸದ ದೇವಶಯನಿ ಏಕಾದಶಿಯಿಂದ ವಿಷ್ಣುವು ನಿದ್ರಿಸುತ್ತಾನೆ. ಅಂದಿನಿಂದಲೇ ಚಾತುರ್ಮಾಸ ಆರಂಭವಾಗುತ್ತದೆ. ಶೃಂಗೇರಿ, ಉತ್ತರಾದಿಮಠ ಸೇರಿದಂತೆ ಹಲವು ಪ್ರಮುಖ ಮಠಗಳ ಸ್ವಾಮಿಗಳು ಚಾತುರ್ಮಾಸ ವಿಶೇಷ ಕೈಂಕರ್ಯಗಳಿಗಾಗಿ ಒಂದೆಡೆ ನಿಲ್ಲುತ್ತಾರೆ. ಸಿಂಹಮಾಸ. ಕಟಕ ನಂತರ ಬರುವ ಸಿಂಹಮಾಸ ಎಂದರೆ ಉತ್ಸಾಹದ ಮಾಸೆಂದೇ ಹೆಸರುವಾಸಿ. ಸಿಂಹಮಾಸದಲ್ಲಿ ಸಾಲು ಸಾಲು ಹಬ್ಬಗಳಿವೆ. ಇದನ್ನು ಹಬ್ಬಗಳ ತಿಂಗಳು ಎಂದೂ ಕರೆಯುತ್ತಾರೆ. ಶ್ರಾವಣ ಸೋಮವಾರ, ಶ್ರಾವಣ ಶುಕ್ರವಾರ ಮತ್ತು ಶ್ರಾವಣ ಶನಿವಾರಗಳಂದು ಹಲವು ಮನೆತನಗಳಲ್ಲಿ ವಿಶೇಷ ಆಚರಣೆಗಳನ್ನು ನಡೆಸುವ ಪರಂಪರೆ ಬೆಳೆದು ಬಂದಿದೆ. ನಾಗರ ಪಂಚಮಿ, ಗೋಕುಲಾಷ್ಟಮಿ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುವವು. ಕನ್ಯಾ ಮಾಸ. ಸಿಂಹ ಮಾಸದ ನಂತರ ಬರುವುದೇ ಕನ್ಯಾ ಮಾಸ. ಕನ್ಯಾ ಮಾಸದಲ್ಲಿ ವಿನಾಯಕ ಚೌತಿ, ಗಣೇಶ ಚತುರ್ಥಿ ಮತ್ತು ಅನಂತ ಚತುರ್ದಶಿ ಪ್ರಮುಖ ಹಬ್ಬಗಳಾಗಿವೆ. ತುಲಾ ಮಾಸ. ಪಂಚಾಂಗದ 7ನೇ ತಿಂಗಳಾದ ತುಲಾ ಮಾಸವು ದೇವಿ ಆರಾಧನೆಗೆ ಪ್ರಸಿದ್ಧಿ. ಶುಕ್ಲಪಕ್ಷದ ಪಾಡ್ಯದಿಂದ ನವಮಿವರೆಗಿನ 9 ದಿನಗಳನ್ನು ನವರಾತ್ರಿ ಎಂದು ವಿಶೇಷ ರೀತಿಯಲ್ಲಿ ಆಚರಿಸಲಾಗುತ್ತದೆ. 10ನೇ ದಿನವು ವಿಜಯದಶಮಿ ಎಂದು ಹೆಸರುವಾಸಿಯಾಗಿದೆ. ಮೈಸೂರಿನಲ್ಲಿ ದಸರಾ ಮೆರವಣಿಗೆ, ಜಂಬೂ ಸವಾರಿ ನಡೆಯುತ್ತದೆ. ನೆರೆಯ ಆಂಧ್ರ ತೆಲಂಗಾಣ ರಾಜ್ಯಗಳಲ್ಲಿ ಪ್ರಸಿದ್ಧ ಬತುಕಮ್ಮ ಹಬ್ಬ ಇದೇ ಅವಧಿಯಲ್ಲಿ ನಡೆಯುತ್ತದೆ. ದುರ್ಗಾಷ್ಟಮಿ, ಮಹಾನವಮಿ ಸಹ ಇದೇ ನವರಾತ್ರಿಯಲ್ಲಿ ನಡೆಯುತ್ತವೆ. ವೃಶ್ಚಿಕ ಮಾಸ. ತುಲಾದ ನಂತರ ಬರುವುದು ವೃಶ್ಚಿಕ ಮಾಸ. ಇದು ದೀಪೋತ್ಸವಗಳಿಗೆ ಹೆಸರುವಾಸಿಯಾದ ತಿಂಗಳು. ಈ ತಿಂಗಳಲ್ಲಿ ಭಗವಾನ್ ವಿಷ್ಣುವು ಎಚ್ಚರಗೊಳ್ಳುತ್ತಾನೆ. ವೃಶ್ಚಿಕ ಮಾಸದಲ್ಲಿ ಉಪವಾಸ ಮತ್ತು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ರಾಮ ಏಕಾದಶಿ, ಧನತ್ರಯೋದಶಿ, ದೀಪಾವಳಿ, ನರಕ ಚತುರ್ದಶಿ, ಭಗಿನಿ ಗೃಹೇ ಭೋಜನ, ಗೋವರ್ಧನ ಪೂಜೆ, ಅಕ್ಷಯ ನವಮಿ, ತುಳಸಿ ವಿವಾಹ ಸೇರಿದಂತೆ ಹಲವು ಹಬ್ಬಗಳಿವೆ. ಶಿವನ ದೇಗುಲಗಳಲ್ಲಿ ಲಕ್ಷ ದೀಪೋತ್ಸವಗಳು ನಡೆಯುತ್ತವೆ. ಧನು ಮಾಸ. ಪಂಚಾಂಗದಲ್ಲಿ 9ನೇ ತಿಂಗಳನ್ನು ಧನು ಮಾಸ ಎಂದು ಕರೆಯುತ್ತಾರೆ. ಮೋಕ್ಷದ ಏಕಾದಶಿ ಮತ್ತು ವಿವಾಹ ಪಂಚಮಿ ಈ ಮಾಸದ ವಿಶೇಷಗಳು. ದತ್ತಾತ್ರೇಯ ಜನ್ಮದಿನ ಆಚರಣೆ, ಭಜನೆ ಕೀರ್ತನೆಗಳು ನಡೆಯುವವು. ಮಕರ ಮಾಸ. 10ನೇ ಮಾಸವಾದ ಮಕರ ಮಾಸವು ಚಳಿಗಾಲದ ಮೊದಲ ತಿಂಗಳು. ಮಕರ ಸಂಕ್ರಮಣ ಬರುವುದರಿಂದ ಪವಿತ್ರ ಸ್ಥಾನಗಳಲ್ಲಿ ಸ್ನಾನ ಮತ್ತಿತರ ಪೂಜೆಗಳು ನಡೆಯುತ್ತದೆ. ಕುಂಭ ಮಾಸ. ಮಕರ ನಂತರ ಬರುವ ಕುಂಭ ಮಾಸದಲ್ಲಿ ಕುಂಭ ಸಂಕ್ರಾಂತಿ ಬರುತ್ತದೆ. ರಥಸಪ್ತಮಿ, ಭೀಷ್ಮಾಷ್ಟಮಿ, ಮಹಾಶಿವರಾತ್ರಿ ಉತ್ಸವ ಜರುಗುವವು. ಮೀನ ಮಾಸ. ವೈದಿಕ ಕನ್ನಡ ಪಂಚಾಂಗದ ಕೊನೆಯ ತಿಂಗಳಾದ 12ನೇ ತಿಂಗಳನ್ನು ಮೀನ ಮಾಸ ಎನ್ನುತ್ತಾರೆ. ಹೋಳಿಯಂಥ ಹಲವು ಪ್ರಮುಖ ಹಬ್ಬಗಳು ಈ ಮಾಸದಲ್ಲಿ ಬರುತ್ತವೆ.
ಧನ್ಯವಾದಗಳು. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.